ಮಂತ್ರಿವರ್ಯರೇ. ಮಹಾರಾಜ, ವಿಷಯವೇನು? ನಮಗೆ ಪ್ರತೀತಿಯಾಗುತ್ತಿದೆ ನಿಮಗೆಲ್ಲರಿಗೂ ಸರ್ಪ. ನಮಗೇಕೆ ಹೀಗೆ ಪ್ರತೀತಿಯಾಗುತ್ತಿದೆ? ನೀವೆಲ್ಲ ಭಯದಿಂದಿರುವಿರೆಂದು? ಮಹಾರಾಜ, ವಿಜಯನಗರ ರಾಜ್ಯಕ್ಕೆ ಸರ್ಪಗಳು ಆತಂಕ ತಂದೊಡ್ಡಿವೆ. ನಿನ್ನೆ ರಾತ್ರಿ ಎಲ್ಲರ ನಿವಾಸದ ಮೇಲೂ ಸರ್ಪಗಳು ಆಕ್ರಮಣ ಮಾಡಿವೆ ಮಹಾರಾಜ. ಹೌದು ಮಹಾರಾಜ, ನಿನ್ನೆ ನಮ್ಮ ನಿವಾಸಕ್ಕೂ ಕೂಡ ಸರ್ಪ ನುಸುಳಿತ್ತು. ಹಾಗೆ ನಿನ್ನೆ ನಮ್ಮ ಕೊಠಡಿಗೂ ಒಂದು ಸರ್ಪ ಬಂದಿತ್ತು. ಏನು ಮಹಾರಾಜ, ತಾವು ಆ ಸರ್ಪವನ್ನ ಏನ್ ಮಾಡಿದ್ರಿ? ಚಿನ್ನಾದೇವಿ, ಏನಾಯ್ತು ಮಹಾರಾಜ? ಆದ್ರೆ ಈ ಸರ್ಪ ನಮ್ ಕೊಠಡಿಗೆ ಹೇಗ್ ಬಂತು? ಈ ಪ್ರಶ್ನೆಗೆ ಉತ್ತರ ಹೇಗೆ ಕೊಡಕ್ಕಾಗುತ್ತೆ? ನಾವೇ ನಿಮಗೆಲ್ಲ ತಿಳಿದಿರಬೇಕು. ಒಂದು ವೇಳೆ ವಿಜಯನಗರ ಸಾಮ್ರಾಟ ಕೃಷ್ಣದೇವರಾಯರ ಕೊಠಡಿಯಲ್ಲಿ ಒಂದು ಸರ್ಪ ಕಾಣಿಸಿಕೊಂಡರೆ ಅದರ ಪರಿಸ್ಥಿತಿ ಏನಾಗಿರಬಹುದೆಂದು ಮಹಾರಾಣಿ ಚಿನ್ನಾದೇವಿಯಂತೂ ಭಯದಿಂದ ಬೆವರಿ ಹೋಗಿದ್ದರು. ಹಾಗೂ ನಿಮ್ಮ ಪರಿಸ್ಥಿತಿ ಮಹಾರಾಜ? ಅಂದ್ರೆ ನಮ್ಮ ಮಾತಿನ ತಾತ್ಪರ್ಯ ಮಹಾರಾಜ, ಅದು ಮಹಾರಾಣಿ ಚಿನ್ನಾದೇವಿಯವರು ಭಯಗೊಂಡಿರುವುದನ್ನು ಕಂಡು ನಿಮ್ಮ ಸ್ಥಿತಿ ಏನಾಗಿರಬಹುದು? ದುಸ್ಥಿತಿ ನಾವುಂಟು ಮಾಡಿದೆವು ಆ ಸರ್ಪಕ್ಕೆ. ಸರ್ಪ ನಮ್ಮ ಕೊಠಡಿಯಲ್ಲಿ ನಮ್ಮ ಸಮಕ್ಷ ನಾವು ಸರ್ಪವನ್ನು ನೋಡಿದೆವು. ಸರ್ಪ ನಮ್ಮನ್ನು ನೋಡಿತು. ನಾವು ಸರ್ಪದ ಹತ್ತಿರ ಹೋದೆವು ಮಹಾರಾಜ. ಆಮೇಲೆ ಮತ್ತೆ ನಾವು ಆ ಸರ್ಪದ ಬಾಲ ಹಿಡಿದೆವು. ಹೀಗೆ 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 ತಿರುಗಿಸಿ ಅದನ್ನು ಕಿಟಕಿಯಿಂದ ಹೊರಗೆಸೆದೆವು. ವಾಹ್, ಎಂಥ ಸಾಹಸ ಮಹಾರಾಜ! ಮಹಾರಾಜ ಕೃಷ್ಣದೇವರಾಯರಿಗೆ ಮಹಾರಾಜ, ತಮ್ಮ ವೀರತೆಯಂತೂ ಅಸಾಮಾನ್ಯ. ಧನ್ಯವಾದ ಗುರುವರ್ಯ. ಪಂಡಿತ ರಾಮಕೃಷ್ಣ ಕಾಣುತ್ತಿಲ್ಲ, ಎಲ್ಲಿದ್ದಾರೆ ಅವರು? ಮಹಾರಾಜ, ಏನಂತ ಹೇಳೋದು ಈ ಪಂಡಿತ ರಾಮಕೃಷ್ಣ? ಈ ಸರ್ಪಗಳೆಂದರೆ ಎಷ್ಟು ಭಯ ಪಡ್ತಾರೆ ಅಂದ್ರೆ, ಎಷ್ಟು ಹೆದರಿಕೊಳ್ತಾರೆ ಅಂದ್ರೆ, ಹೊರಗಡೆಯೇ ಬರದೆ ಅವರ ನಿವಾಸದಲ್ಲಿ ಬಚ್ಚಿಟ್ಟುಕೊಂಡಿರ್ತಾರೆ. ಮಹಾರಾಜ, ವಿಜಯನಗರ ರಾಜ್ಯವನ್ನು ಸರ್ಪಗಳಿಂದ ಮುಕ್ತಿಗೊಳಿಸಲು ನಾವು ಏನಾದರೊಂದು ಉಪಾಯ ಹುಡುಕಲೇಬೇಕು ಮಹಾರಾಜ. ಮಹಾರಾಜ, ಸಮಸ್ಯೆ ಎಷ್ಟು ವಿಶಾಲ ಹಾಗೂ ಗಂಭೀರತೆಯಾಗಿದೆಯೋ ಬಲಿದಾನವು ಅಷ್ಟೇ ದೊಡ್ಡದಾಗಿರಬೇಕು. ನಿಮ್ಮ ತಾತ್ಪರ್ಯದ ಪ್ರಕಾರ ತ್ಯಾಗ ನೀವು ಮಾಡುವಿರಾ? ಹಾ, ಇಲ್ಲ. ಏಕೆ? ನಾವೇಕೆ ತ್ಯಾಗ ಮಾಡಬೇಕು? ನಾವು ಮಾಡುವುದಿಲ್ಲ ಮಹಾರಾಜ. ಯಾರಾದರೊಬ್ಬರು ತ್ಯಾಗ ಮಾಡಲೇಬೇಕು. ಯಾಕೆಂದರೆ ಒಬ್ಬ ವ್ಯಕ್ತಿಯ ಕಾರಣದಿಂದ ಸಮಸ್ಯೆ ಗಂಭೀರ ರೂಪ ಪಡೆಯುತ್ತಿದೆ. ನಿಮ್ಮ ತಾತ್ಪರ್ಯ ನಾಗಿನಿಯ ಕಾರಣದಿಂದ? ಇಲ್ಲ, ರಾಜ್ಯದ ಕೋತ್ವಾಲರ ಕಾರಣದಿಂದ. ಹೌದು ಮಹಾರಾಜ, ಕೋತ್ವಾಲರ ಒಂದು ತಪ್ಪಿನಿಂದಾಗಿ ಸಮಸ್ತ ವಿಜಯನಗರ ಸಾಮ್ರಾಜ್ಯ ಸರ್ಪಗಳ ಆತಂಕದಿಂದ ಭಯಭೀತವಾಗಿದೆ. ಹಾಗೂ ನಮ್ಮ ಪ್ರಕಾರ ಕೋತ್ವಾಲರನ್ನು ಇಚ್ಛಾಧಾರಿ ನಾಗಿಣಿಗೆ ಸಮರ್ಪಿತಗೊಳಿಸಬೇಕು. ನೀವು ಏನ್ ಹೇಳ್ತಾ ಇದ್ದೀರಾ ಆಚಾರ್ಯರೇ? ನಿಜ ಹೇಳುತ್ತಿದ್ದೇವೆ ಮಹಾರಾಜ. ಯಾವ್ದೇ ಕಾರಣಕ್ಕೂ ಆತರ ಮಾಡಬೇಡಿ ಮಹಾರಾಜ. ನನಗೆ ಚಿಕ್ಕ ಚಿಕ್ಕ ಪುತ್ರರಿದ್ದಾರೆ. ಅದಕ್ಕೆ ನಾವೇನು ಮಾಡಬೇಕು? ಗುರುವರ್ಯ, ನಿಮ್ಮ ಸಲಹೆ ವಿಚಾರಿಸುವಂತದ್ದೇ. ಆದರೆ ನಾವು ನಮ್ಮ ಸ್ವಾರ್ಥಕ್ಕಾಗಿ, ಸ್ವಯಂ ನಮ್ಮ ರಕ್ಷಣೆಗಾಗಿ ಬೇರೆ ಯಾರ ಪ್ರಾಣವನ್ನು ಸಂಕಟಕ್ಕೀಡು ಮಾಡುವುದಿಲ್ಲ. ಧನ್ಯವಾದಗಳು ಮಹಾರಾಜ. ಆದರೆ ಪ್ರಶ್ನೆಯಂತೂ ಹಾಗೆ ಉಳಿದಿದೆ. ಈ ಸಮಸ್ಯೆಗೆ ಸಮಾಧಾನ ಹೇಗೆ ದೊರೆಯುತ್ತದೆ? ಮಹಾರಾಜ, ವಿಜಯನಗರವನ್ನು ಈ ಸರ್ಪಗಳಿಂದ ಮುಕ್ತಗೊಳಿಸಲು ಕೇವಲ ಒಬ್ಬರೇ ಒಬ್ಬರು ವ್ಯಕ್ತಿ ಇದ್ದಾರೆ ನಮ್ಮ ಈ ಸಮಸ್ಯೆಯನ್ನು ಬಗೆಹರಿಸಲು. ಯಾರು? ಕಲಾವತಿ ಮಹಾರಾಜ. ಕೇವಲ ಅವಳು ಮಾತ್ರ ನಮ್ಮನ್ನು ಈ ಸರ್ಪಗಳಿಂದ ಮುಕ್ತಗೊಳಿಸಬಲ್ಲಳು. ಕಲಾವತಿಯನ್ನು ಸಭೆಗೆ ಕರೆತನ್ನಿ. ಕೊನೆಗೂ ನೀವು ನಮ್ಮನ್ನು ದರ್ಬಾರಿಗೆ ಆಮಂತ್ರಣ ನೀಡಲೇಬೇಕಾಯಿತು ಮಹಾರಾಜ. ನಾವು ನಿಮ್ಮನ್ನು ಮೊದಲೇ ಎಚ್ಚರಿಸಿದ್ದೇವೆ. ಇವಾಗ ಸಂಕಟ ಆರಂಭವಾಗಿದೆ. ವಾಸ್ತವಿಕ ಆಕ್ರಮಣ ಇಂದು ರಾತ್ರಿ ನಡೆಯುತ್ತೆ. ಇಂದು ರಾತ್ರಿಯಿಂದ ವಿಜಯನಗರದಲ್ಲಿ ಸರ್ಪಗಳ ವಿಷದಿಂದ
ನಿಮ್ಮೆಲ್ಲರ ಮೃತ್ಯು ಆಗುತ್ತದೆ. ಮೃತ್ಯು. ಹೋಗಿ. ಗುರುಜಿ, ಇವಾಗ ಹೇಗ್ ಪ್ರತೀತಿ ಆಗ್ತಿದೆ ಅಂದ್ರೆ ಸಾವಿನ ಸರಣಿ ನಿಮ್ಮಿಂದಲೇ ಶುರುವಾಗಲಿದೆ. ನೀವು ನಿಮ್ಮ ನಿವಾಸ ಬಿಟ್ಟು ಓಡೋಗಿ. ಆದರೆ ಈ ಸರ್ಪಗಳ ಆಕ್ರಮಣವನ್ನು ತಡೆಯಲು ಏನಾದರೂ ಉಪಾಯ ಇರಲೇಬೇಕಲ್ಲ? ಉಪಾಯವಂತೂ ಒಂದಿದೆ. ತುಲಾಭಾರ. ತುಲಾಭಾರ? ಇದಕ್ಕೂ ಸರ್ಪಗಳಿಗೂ ಏನು ಸಂಬಂಧ? ಸಂಬಂಧ ಇದೆ ಮಹಾರಾಜ. ನಮ್ಮ ಸಹೋದರಿ ರೂಪವತಿಯ ಆತ್ಮಕ್ಕೆ ಶಾಂತಿ ಸಿಗಲು ಅವಳ ತೂಕದ ಸರಿಯಾಗಿ ಸ್ವರ್ಣ, ವಜ್ರ, ವೈಡೂರ್ಯ ನೀಡಬೇಕಾಗುತ್ತೆ. ನಮ್ಮ ಸಹೋದರಿ ನಮ್ಮಂತೆಯೇ ಇದ್ದಳು. ಅವಳ ತೂಕವು ನಮ್ಮ ತೂಕವಷ್ಟೇ ಇತ್ತು. ಅದಕ್ಕಾಗಿ ನೀವು ನಮ್ಮನ್ನು ತಕ್ಕಡಿಯಲ್ಲಿರಿಸಿ ತುಲಾದಾನ ಮಾಡಿ ಅದರಿಂದ ಎಷ್ಟೇ ಸ್ವರ್ಣ ಪ್ರಾಪ್ತಿಯಾದರೂ ಅದನ್ನು ನಾವು ನಮ್ಮ ನಾಗದೇವತೆಯ ಪಾದಕ್ಕೆ ಅರ್ಪಿಸುತ್ತೇವೆ. ಇದರಿಂದ ಅವರ ಕ್ರೋಧ ಶಾಂತವಾಗುತ್ತದೆ. ಮತ್ತೆ ಈ ಎಲ್ಲಾ ಸರ್ಪಗಳನ್ನು ನಾಗಲೋಕಕ್ಕೆ ಹಿಂಪಡೆಯುತ್ತಾರೆ. ನೀವು ಸಲಹೆ ನೀಡುತ್ತಿರುವಿರೋ ಅಥವಾ ಹೆದರಿಸುತ್ತಿರುವಿರೋ? ವಿಜಯನಗರ ರಾಜ್ಯದಲ್ಲಿ ಇಲ್ಲಿ ಎಲ್ಲರಿಗೂ ಕೂಡ ತಿಳಿದಿದೆ, ನಮ್ಮನ್ನು ಹೆದರಿಸಿ ಈ ರೀತಿ ಪಣಕ್ಕೆ ಒಡ್ಡುವ ದುಸ್ಸಾಹಸ ಯಾರು ಮಾಡಲಾರರೆಂದು. ಮಹಾರಾಜ, ನಿಮ್ಮ ಕಥನ ಅಪ್ಪಟ ಸತ್ಯ. ಶಾಸ್ತ್ರಗಳಲ್ಲೂ ಈ ರೀತಿಯ ಕೃತ್ಯಗಳನ್ನು ಘೋರ ಪಾಪ ಹಾಗೂ ಅಪರಾಧವೆಂದು ಹೇಳಲಾಗಿದೆ. ಆದರೆ ಮಹಾರಾಜ, ಶಾಸ್ತ್ರಗಳಲ್ಲಿ ಇದನ್ನೂ ವರ್ಣಿಸಲಾಗಿದೆ. ಪ್ರಾಣಕ್ಕಿಂತ ಮಿಗಿಲಾದದ್ದು ಮತ್ಯಾವುದೂ ಇಲ್ಲ. ದಯಮಾಡಿ ವಿಜಯನಗರದ ವಾಸಿಗಳ ವಿಷಯದಲ್ಲಿ ವಿಚಾರ ಮಾಡಿ ಮಹಾರಾಜ. ಇದರಿಂದ ಸಂಕಟ ದೂರಾಗುವುದೇ ಆದರೆ ನೀಡಿಬಿಡಿ ಮಹಾರಾಜ. ಸ್ವಲ್ಪ ಸ್ವರ್ಣವೇ ತಾನೇ. ನಾಗದೇವತೆ ಪ್ರಸನ್ನರಾಗುತ್ತಾರೆ ಹಾಗೂ ವಿಜಯನಗರ ವಾಸಿಗಳಿಗೆ ಶಾಂತಿ ದೊರೆಯುತ್ತದೆ. ಇದು ಶಾಸ್ತ್ರದಲ್ಲಿ ವರ್ಣಿಸಲಾಗಿದೆಯೇ? ವರ್ಣಿಸಲಾಗಿದೆ ಮಹಾರಾಜ, ಅಕ್ಷರಶಃ ವರ್ಣಿಸಲಾಗಿದೆ. ಜೀವವಿದ್ದರೆ ಜೀವನವಲ್ಲವೇ? ಆದರೆ ಮಹಾರಾಜ, ತುಲಾಭಾರ ಉಚಿತವಲ್ಲ. ಇದರಿಂದ ನಮ್ಮ ರಾಜ್ಯಕೋಶದ ಸ್ವರ್ಣ ವ್ಯರ್ಥವಾಗುವುದು. ಆಗಲಿ ಬಿಡಿ ಮಹಾಮಂತ್ರಿಗಳೇ. ಮಹಾರಾಜ, ಪ್ರಜೆಗಳ ಪ್ರಾಣಕ್ಕಿಂತ ಅಧಿಕ ಮೌಲ್ಯವೇನಲ್ಲ ಈ ಸ್ವರ್ಣ ಭಂಡಾರ. ನಮ್ಮ ಅನಿಸಿಕೆ ಪ್ರಕಾರ ತುಲಾಭಾರದ ಪ್ರಕ್ರಿಯೆಯನ್ನು ಆರಂಭ ಮಾಡಬೇಕು ಮಹಾರಾಜ. ನಿಮ್ಮ ಆಜ್ಞೆ ಮಹಾರಾಜ. ಇಷ್ಟೊಂದು ಸ್ವರ್ಣ, ಇದರ ಅವಶ್ಯಕತೆ ಏನಿದೆ? ನಾವು ಹೋಗಿ ಅದರ ಮೇಲೆ ಕುತ್ಕೋತೀವಿ, ಭಾರ ಸಮವಾಗುತ್ತದೆ. ಹಿರಿಯ ಮಹಾರಾಣಿ ಇದನ್ನು ತುಲಾಭಾರವೆನ್ನುತ್ತಾರೆ. ತುಲಾಭಾರ ಮಾಡಲು ಒಂದು ಭಾಗದಲ್ಲಿ ಸ್ವರ್ಣವಿಡಬೇಕು. ಪರವಾಗಿಲ್ಲ, ನಮ್ಮ ಮಾತಾಶ್ರೀ ನಾವು ಚಿಕ್ಕವರಿದ್ದಾಗ ಚಿನ್ನದ ಗೊಂಬೆ ಎಂದು ಕೂಗುತ್ತಿದ್ದರು. ನಾವು ಕುತ್ಕೊಂತೀವಿ. ಹಿರಿಯ ಮಹಾರಾಣಿ, ಸ್ವಲ್ಪ ಧ್ಯಾನದಿಂದ ನೋಡಿ. ಇವಳು ಇಚ್ಛಾಧಾರಿ ನಾಗಿಣಿ. ಇವಳನ್ನು ನೋಡಲು ನಾವು ಬಂದಿದ್ದೇವೆ. ಒಂದ್ ವೇಳೆ ನೀವು ಆ ತಕ್ಕಡಿಯಲ್ಲಿ ಕುಳಿತರೆ ಕಲಾವತಿ ನಿಮ್ಮನ್ನು ದಾನದ ರೂಪದಲ್ಲಿ ಪಡೆದು ತನ್ನ ಜೊತೆ ನಿಮ್ಮನ್ನು ಕರೆದೊಯ್ಯುತ್ತಾಳೆ. ನೀವು ಸರ್ಪಲೋಕಕ್ಕೆ ಹೋಗುತ್ತೀರಾ? ಇಲ್ಲ ಇಲ್ಲ ಇಲ್ಲ, ಆಗೋದೇ ಇಲ್ಲ. ಮತ್ತೆ ನಡೀರಿ, ನಿಮ್ಮ ಸ್ಥಾನಗ್ರಹಣ ಮಾಡಿ ಬನ್ನಿ. ಬನ್ನಿ, ನಡೀರಿ ನಡೀರಿ. ಇನ್ನು ಆಭರಣಗಳು ನೀಡಿ. ಇದ್ರ ಯಾವ ಅವಶ್ಯಕತೆನೂ ಇಲ್ಲ ಮಹಾರಾಜ. ಪಂಡಿತ ರಾಮಕೃಷ್ಣ, ಪ್ರಣಾಮ ಮಹಾರಾಜ. ಇದರ ಯಾವ ಅವಶ್ಯಕತೆಯೂ ಇಲ್ಲ ಎಂದರೆ ಇದರ ಅರ್ಥ ಏನು ಪಂಡಿತ ರಾಮಕೃಷ್ಣ? ಮಹಾರಾಜ, ಯಾವ ಕಾರ್ಯ ತುಳಸಿಯ ಕೇವಲ ಒಂದು ಎಲೆಯಿಂದ ಸಾಧ್ಯವಾಗುತ್ತೋ ಅದಕ್ಕೆ ಇಷ್ಟೊಂದು ಸ್ವರ್ಣದ ಅವಶ್ಯಕತೆ ಏನಿದೆ? ಇದೇನು ಹೇಳ್ತಿರುವಿರಿ ನೀವು? ಕೇವಲ ಒಂದು ತುಳಸಿಯ ಎಲೆಯಿಂದ ನೀವು ತುಲಾಭಾರವನ್ನು ಸಂಪನ್ನಗೊಳಿಸುವಿರಾ?
ಎಂಥ ಮಾತನಾಡುತ್ತಿರುವಿರಿ ಪಂಡಿತ ರಾಮಕೃಷ್ಣ? ಮಹಾರಾಜ, ಇವರ ಮಾತನ್ನು ನಂಬದಿರಿ. ಇವರ ಬುದ್ಧಿ ಭ್ರಮಣೆಯಾಗಿದೆ. ಗುರುವರ್ಯ, ತಾವು ಶಾಸ್ತ್ರಗಳನ್ನ ತಿಳಿದವರು. ಅದೆಲ್ಲರಿಗೂ ಗೊತ್ತಿದೆ. ಅದಕ್ಕೆ ಅದೇ ಶಾಸ್ತ್ರಗಳಲ್ಲಿ ವರ್ಣಿಸಲಾದ ಒಂದು ಪ್ರಸಂಗ ಹೇಳ್ತೇನೆ. ಹೇಳಿ ಹೇಳಿ. ಮಹಾರಾಜ, ಅದೇನಾಯ್ತು ಅಂದ್ರೆ, ಒಂದು ಬಾರಿ ಸ್ವಯಂ ಭಗವಾನ್ ಶ್ರೀಕೃಷ್ಣ ಈ ತುಲಾಭಾರ ಪ್ರಸಂಗದಲ್ಲಿ ಸಿಕ್ಕಾಕೊಂಡ್ರು. ಅವರ ಪತ್ನಿ ದೇವಿ ಸತ್ಯಭಾಮೆಯ ಕಾರಣದಿಂದ ನಾರದ ಮುನಿಗೆ ಭಗವಾನ್ ಶ್ರೀಕೃಷ್ಣರ ಭಾರಕ್ಕೆ ಸ್ವರ್ಣದಾನ ನೀಡಬೇಕಾಯ್ತು. ಸಹಸ್ರಾರು ಸೇರು ಸ್ವರ್ಣವು ಭಗವಾನ್ ಶ್ರೀಕೃಷ್ಣರ ಭಾರಕ್ಕೆ ಸರಿಸಮಾನವಾಗ್ಲಿಲ್ಲ. ಎಲ್ಲರೂ ಚಿಂತಿತರಾದ್ರು. ಆಗ ಮಾತೆಯ ರುಕ್ಮಿಣಿಯ ಆ ತಕ್ಕಡಿಯಲ್ಲಿ ತುಳಸಿಯ ಒಂದು ಎಲೆಯನ್ನಿಟ್ರು. ಆಗ ಆ ಭಾರ ಭಗವಂತ ಶ್ರೀಕೃಷ್ಣರ ಭಾರಕ್ಕೆ ಸರಿಸಮವಾಯಿತು. ಮಹಾರಾಜ, ತುಳಸಿಯ ಆ ಎಲೆ ಭಗವಾನ್ ಶ್ರೀಕೃಷ್ಣರ ಮೇಲೆ ಮಾತೆ ರುಕ್ಮಿಣಿಯರ ಭಕ್ತಿ ಹಾಗೂ ಶ್ರದ್ಧೆಯ ಪ್ರತೀಕವಾಗಿತ್ತು. ದೇವರು ಅಂದ್ರೆ ಹೀಗೆ ಮಹಾರಾಜ, ಭಕ್ತನ ಭಕ್ತಿಯ ಮುಂದೆ ತಲೆಬಾಗ್ತಾರೆ ಅಲ್ಲವೇ ಗುರುವರ್ಯ? ನಿಮಗಂತೂ ತಿಳಿದೇ ಇರುತ್ತೆ. ಹಾ, ಗೊತ್ತಿದೆ ಮಹಾರಾಜ, ನಮಗಂತೂ ಎಲ್ಲವೂ ತಿಳಿದಿದೆ. ಆದರೆ ಪಂಡಿತ ರಾಮಕೃಷ್ಣ, ನೀವಿದನ್ನು ಹೇಳಿ, ಈ ಪ್ರಸಂಗದ ಬಗ್ಗೆ ನಿಮ್ಮ ತಾತ್ಪರ್ಯವೇನು? ನನ್ನ ತಾತ್ಪರ್ಯವೇನೆಂದ್ರೆ ಮಹಾರಾಜ, ಯಾವ ಕಾರ್ಯ ಒಂದು ಸಾಮಾನ್ಯ ವಸ್ತುವಿನಿಂದ ಸಂಪನ್ನವಾಗುವುದೋ ಅದಕ್ಕೆ ಇಷ್ಟೆಲ್ಲ ಸ್ವರ್ಣ, ಬೆಳ್ಳಿ, ವಜ್ರ, ಮುತ್ತಿನ ಅಗತ್ಯವೇಕೆ? ಪಂಡಿತ ರಾಮಕೃಷ್ಣ, ನಮಗೆ ನಿಮ್ಮ ತಾತ್ಪರ್ಯ ಅರ್ಥವಾಗುತ್ತಿಲ್ಲ. ಮಹಾರಾಜ, ನಾನು ಇದನ್ನ ಹೇಳಲು ಬಯಸ್ತಿರುವೆ. ನಾವು ಅತ್ಯಂತ ಸರಳವಾಗಿ ಸಮಸ್ತ ಸರ್ಪಗಳನ್ನು ಹಿಡಿಬಹುದು. ಸರ್ಪಗಳಿಗೆ ಹಾಲಿನ ಪಾಯಸ ಹಾಗೂ ಚಂಪಕ ಪುಷ್ಪ ಅತ್ಯಂತ ಪ್ರಿಯವಾಗಿರುತ್ತೆ. ಹಾಗೂ ಯಾವ ಸರ್ಪಗಳು ಚಂದನ ವೃಕ್ಷದಲ್ಲಿ ವಾಸವಾಗುತ್ತೋ ಅದಕ್ಕೆ ಚಂದನ ಸುಗಂಧವೂ ಪ್ರಿಯವಾಗುತ್ತೆ. ನೀವು ಏನನ್ನು ಮಾಡಲು ಪರಾಮರ್ಶೆ ಮಾಡುತ್ತಿರುವಿರಿ ರಾಮಕೃಷ್ಣ? ಮಹಾರಾಜ, ನನ್ನ ಪರಾಮರ್ಶೆ ಏನೆಂದ್ರೆ, ಆ ಎಲ್ಲಾ ವಸ್ತುಗಳನ್ನು ಇಲ್ಲಿ ಈ ದರ್ಬಾರ್ನಲ್ಲಿ ತಂದಿಡಬೇಕು. ಆಗ ಎಲ್ಲಾ ಸರ್ಪಗಳು ಈ ದರ್ಬಾರಿಗೆ ಬರ್ತವೆ. ಆಗ ನಾವು ನಾಗದೇವತೆಯಲ್ಲಿ ಪ್ರಾರ್ಥಿಸೋಣ, ನಮ್ಮೆಲ್ಲರನ್ನೂ ಹಾಗೂ ವಿಶೇಷವಾಗಿ ಕೋತ್ವಾಲ್ ಮಹಾಶಯರನ್ನು ಕ್ಷಮಿಸಿ ಅಂತ. ಅವರ ಕಾರಣದಿಂದ ರೂಪವತಿಯ ಮೃತ್ಯುವಾಗಿದೆ ಅಂತ. ಒಂದೊಮ್ಮೆ ಎಲ್ಲ ಸರ್ಪಗಳು ಇಲ್ಲಿಗೆ ಬಂದ್ಬಿಟ್ರೆ ನಾವೇನ್ ಮಾಡೋದು? ಅರ್ಥಾತ್ ನಮ್ ಗತಿ ಏನು? ಪಂಡಿತ ರಾಮಕೃಷ್ಣ, ನೀವು ಉಪಾಯ ಹೇಳುತ್ತಿದ್ದೀರೋ ಅಥವಾ ಅಪಾಯವನ್ನು ಆಮಂತ್ರಿಸುತ್ತಿದ್ದೀರೋ? ಗುರುವರ್ಯ, ಒಂದೊಮ್ಮೆ ಎಲ್ಲಾ ಸರ್ಪಗಳು ಇಲ್ಲಿಗೆ ಬಂದ್ಬಿಟ್ರೆ ನಂತರ ನಾವು ಅವನ್ನು ಸುರಕ್ಷಿತ ರೂಪದಲ್ಲಿ ವನಕ್ ಬಿಟ್ಟು ಬರೋಣ. ಸರಿ, ಹಾಗಾದ್ರೆ ಈ ಉಪಾಯವನ್ನು ಅವಶ್ಯವಾಗಿ ಮಾಡಿ ನೋಡಿ ಪಂಡಿತ ರಾಮಕೃಷ್ಣ. ಆದರೆ ತಾವು ಈ ಪ್ರಕ್ರಿಯೆಯನ್ನು ಮುಂದುವರಿಸುವುದ ಮುಂಚೆ ನಾವು ನಿಮ್ಮನ್ನು ಎಚ್ಚರಿಸುತ್ತೇವೆ. ಒಂದು ವೇಳೆ ಈ ಪ್ರಯತ್ನದಲ್ಲಿ ನೀವು ಸಫಲವಾಗದಿದ್ದರೆ ನಿಮ್ಮ ಈ ವಿಜಯನಗರದ ಸಾಮ್ರಾಜ್ಯದ ಮೇಲೆ ತುಂಬಾ ದೊಡ್ಡ ಸಂಕಟ ಎದುರಾಗಲಿದೆ. ಸಾಕು, ಅತಿಯಾಯಿತು. ನಾವು ನಿಮಗೆ ಮತ್ತೆ ಹೇಳುತ್ತಿದ್ದೇವೆ, ನಮಗೆ ಎಚ್ಚರಿಕೆ ನೀಡುವ ದುಸ್ಸಾಹಸ ಮಾಡದಿರೆಂದು. ಈಗ ಪಂಡಿತ ರಾಮಕೃಷ್ಣರ ಈ ಉಪಾಯವನ್ನು ಸಫಲವೋ ವಿಫಲವೋ ನಾವು ನಿಮಗೆ ನಯಾ ಪೈಸೆಯನ್ನು ಕೊಡುವುದಿಲ್ಲ. ನಾವಂತೂ ನಿಮಗೆ ಅಂತಿಮ ಅವಕಾಶವನ್ನು ನೀಡಿದ್ದೆವು. ಯಾಕೆಂದರೆ ವಿಜಯನಗರ ಸಾಮ್ರಾಜ್ಯವನ್ನು ಸರ್ಪಗಳ ಆಕ್ರಮಣದಿಂದ ರಕ್ಷಿಸಲು ನೀವೊಮ್ಮೆ ಈ ಕಾರ್ಯದಲ್ಲಿ ಸಫಲವಾಗದಿದ್ದಲ್ಲಿ ಈ ಮೌಲ್ಯವನ್ನು ನಿಮ್ಮ ವಿಜಯನಗರ ನಿವಾಸಿಗಳು ತಮ್ಮ ಪ್ರಾಣದಿಂದ ನೀಡಬೇಕಾಗುತ್ತದೆ. ಇಂದು ರಾತ್ರಿ ಸರ್ಪ ಸಮೂಹದಿಂದ ನಿಮ್ಮೆಲ್ಲರ ಮೃತ್ಯು ಆಗುತ್ತದೆ. ಹೇ ಭಗವಂತ! ಪಂಡಿತ ರಾಮಕೃಷ್ಣ, ನೀವು ನಿಮ್ಮ ಪ್ರಕ್ರಿಯೆಯನ್ನು ಪ್ರಾರಂಭಿಸಿ. ನಾವು ಈಶ್ವರನನ್ನು ಬೇಡಿಕೊಳ್ಳುತ್ತೇವೆ, ಪಂಡಿತ ರಾಮಕೃಷ್ಣ ತನ್ನ ಈ ಪ್ರಯತ್ನದಲ್ಲಿ ಸಫಲವಾಗಲಿ. ಧನ್ಯವಾದ. ಮಂತ್ರಿವರ್ಯರೇ, ದಯಮಾಡಿ ಹಾಲಿನ ಪಾಯಸ, ಚಂಪಕ ಪುಷ್ಪ ಹಾಗೂ ಚಂದನದ ಲೇಪವನ್ನು ಇಲ್ಲಿ ದರ್ಬಾರಿಗೆ ತರಿಸುವ ವ್ಯವಸ್ಥೆ ಮಾಡಿ. ಅವಶ್ಯವಾಗಿ ಪಂಡಿತ ರಾಮಕೃಷ್ಣ. ಮಹಾರಾಜ ಪಂಡಿತ ರಾಮಕೃಷ್ಣರ ಈ ಸಲಹೆ ನಮ್ಮದೇ ಕಾಲುಗಳಿಗೆ ನಾವೇ ಮೊಳೆಯನ್ನು ಹೊಡೆದುಕೊಂಡ ಹಾಗಾಗಬಾರದಷ್ಟೇ. ಗುರುವರ್ಯ, ತಾವು ಸ್ವಲ್ಪ ಶಾಂತವಾಗಿರಿ, ಧೈರ್ಯದಿಂದಿರಿ. ಆಗಲಿ ಮಹಾರಾಜ. ಪಂಡಿತ ರಾಮಕೃಷ್ಣ, ನಿಮಗೆ ಎಲ್ಲಾದರೂ ಸರ್ಪಗಳು ಗೋಚರಿಸುತ್ತಿವೆಯೇ?
ಬಹುಶಃ ನಮ್ಮ ನೇತ್ರಗಳಿಗೆ ಕಾಣಿಸುತ್ತಿಲ್ಲವೇನೋ. ಗುರುವರ್ಯ, ತಾಳ್ಮೆಯಿಂದಿರಿ. ಸೈನಿಕರೇ, ದರ್ಬಾರಿನ ಎಲ್ಲಾ ಕಿಟಕಿಗಳನ್ನು ತೆಗೆಯಿರಿ, ಅದರಿಂದ ಸುಗಂಧ ಎಲ್ಲ ಕಡೆ ಹರಡ್ಲಿ. ಗುರುವರ್ಯ, ಎಲ್ಲಾ ಸರ್ಪಗಳು ಇಲ್ಲಿಗೆ ಬರುತ್ತವೆ, ಸ್ವಲ್ಪ ಪ್ರತೀಕ್ಷೆ ಮಾಡಿ. ಈ ಪಾಯಸಕ್ಕೆ ಆಕರ್ಷಿತವಾಗಿ ಯಾವ ಸರ್ಪವೂ ಬರೋದಿಲ್ಲ. ಇದಕ್ಕಿಂತ ಒಳ್ಳೆ ಪಾಯಸ ನಾವು ಮಾಡ್ತೇವೆ. ಏನಾಯ್ತು ಪಂಡಿತ ರಾಮಕೃಷ್ಣ? ಎಲ್ಲಾದರೂ ಸರ್ಪಗಳು ನಿಮಗೆ ಗೋಚರಿಸಿದವೇ? ನಮಗನ್ನಿಸುತ್ತಿದೆ ನೀವು ನಮ್ಮೆಲ್ಲರ ಪ್ರಾಣವನ್ನು ಸಂಕಟಕ್ಕೀಡು ಮಾಡುತ್ತಿರುವಿರಿ. ಇಲ್ಲ ಗುರುವರ್ಯ, ಮಹಾರಾಜ, ಇನ್ನೂ ಒಂದು ವಸ್ತು ಬಾಕಿ ಇದೆ. ಈಗಿನ್ನೇನು ಉಳಿದಿದೆ ಪಂಡಿತ ರಾಮಕೃಷ್ಣ? ಈಗ ನೀವು ಪುಂಗಿ ಊದುತ್ತಾ ಸರ್ಪಗಳನ್ನು ಕರೆಯಬೇಕೆಂದಿರುವಿರಾ? ಅರೇ ಇಲ್ಲ ಇಲ್ಲ ಗುರುದೇವ, ನನಗೆ ಪುಂಗಿ ಎಲ್ಲಿ ಊದಕ್ ಬರುತ್ತೆ? ಪುಂಗಿ ಅವನೇ ಊದ್ಬೇಕಲ್ವೇ, ಊದಲ್ ಕಲ್ತವನು. ಮಂತ್ರಿವರ್ಯ, ನನ್ನ ಪ್ರಕಾರ ನಾವು ಆ ವ್ಯಕ್ತಿಯನ್ನ ಈಗ ದರ್ಬಾರಿಗೆ ಕರೆಸ್ಬೇಕು. ಗುರುಜಿ ಗುರುಜಿ, ಇವನು ಅದೇ ಆವಾಡಿಗ. ಗುರುಜಿ, ಈಗ ಏನಾದ್ರೂ ಇವನ್ ಸತ್ಯ ಹೇಳಿದ್ರೆ ನಿಮ್ ಗತಿ ಅದೋ ಗತಿ. ಬಾಯ್ ಮುಚ್ಚಿ. ಇವನು ಹೇಳ್ತಾನೋ ಬಿಡ್ತಾನೋ, ಮೂರ್ಖರೇ ನೀವಿಬ್ರು ಕಿರ್ಚ್ಕೊಂಡು ಎಲ್ಲ ಹೇಳ್ಬಿಡ್ತೀರಾ. ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗಿ ಹೋಗಿ ಹೋಗಿ. ಮಹಾರಾಜ, ಇವನು ಅತ್ಯಂತ ಮೇಧಾವಿ ಹಾವಾಡಿಗ. ಈಗ ಈತ ಪುಂಗಿ ಊದ್ತಾನೆ. ಮಹಾರಾಜ, ನಾನು ಯಾವುದೇ ಕಾರಣಕ್ಕೂ ಪುಂಗಿ ಊದುವುದಿಲ್ಲ. ಮಹಾರಾಜ, ಇದು ದರ್ಬಾರಿಗೆ ಅವಮರ್ಯಾದೆ. ದರ್ಬಾರಿಗೆ ಅವಮರ್ಯಾದೆ. ಕೊತ್ವಾಲರೇ, ಮಹಾರಾಜ, ನೀವು ಸರ್ಪಗಳ ಪ್ರಕೋಪದಿಂದ ಪಾರಾಗಬೇಕೋ ಬೇಡವೋ? ಹೌದು ಮಹಾರಾಜ. ಮತ್ತೆ ಅರ್ಥ ಆಯ್ತು ಮಹಾರಾಜ, ಅರ್ಥ ಆಯ್ತು. ಆವಾಡಿಗ, ಪುಂಗಿಯನ್ನು ಎತ್ಕೋ ಅದನ್ನ, ಇಲ್ಲದಿದ್ದರೆ ನಿನ್ನ ಶರೀರ ಚೂರ್ ಚೂರ್ ಮಾಡುತ್ತೇನೆ. ಊದು. ಈ ಚಂಪಕ ಹಾಗೂ ಚಂದನದ ಸುಗಂಧ ಎಲ್ಲಿಂದ ಬರುತ್ತದೆ? ಹೇ ಭಗವಂತ, ನಾನೇನ್ ಮಾಡ್ಲಿ? ನನ್ನ ರಹಸ್ಯ ಗೊತ್ತಾಗೋದ್ರೆ ಏನ್ ಮಾಡ್ಲಿ? ಸರ್ಪ 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 ಗುರುಗಳೇ, ಸರ್ಪ ಸರ್ಪ ಮಹಾರಾಜ, ಸರ್ಪ. ಸರ್ಪ ಸರ್ಪ ಮಹಾರಾಜ, ಮಹಾರಾಜ ಜಾಗ್ರತೆ.
ಮಲ್ಲಿಕಾ ಇಲ್ಲೇನ್ ಮಾಡ್ತಿದ್ದಾಳೆ?